ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ಎಕ್ಸ್ಕ್ಲೂಸಿವ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುವಾರ ಬಂತು ಅಂದರೆ ನಮ್ಮ ಚಾನಲ್ನಲ್ಲಿ ಬಿಡುಗಡೆಯಾಗುವಂಥ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಅಂದರೆ ಅದು TRP ಸುದ್ದಿ. ಹೌದು ವೀಕ್ಷಕರೇ, ನಿಮ್ಮ ನೆಚ್ಚಿನ ಶೋಗಳ, ನಿಮ್ಮ ನೆಚ್ಚಿನ ವಾಹಿನಿಯ ಎಲ್ಲ ಧಾರಾವಾಹಿಗಳ TRPಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ನಮ್ಮ ಚಾನಲನ್ನು 100,000 ಸಬ್ಸ್ಕ್ರೈಬರ್ಸ್ಗೆ ಕೊಂಡೊಯ್ಯಬೇಕು ಅಂತ ಅಂದ್ಕೊಂಡಿದ್ದೇವೆ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಈಗಾಗಲೇ ನಾವು 66,000 ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದೇವೆ. ಇನ್ನೇನು ಕೆಲವೇ ಹೆಜ್ಜೆ ಇದೆ. ಆದ್ದರಿಂದ ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ಸ್ಗಳನ್ನು ಕರ್ಕೊಂಬಂದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಾರ ಕೂಡ ಇದೇ ರೀತಿಯ TRP ವಿಡಿಯೋ ಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವೀಕ್ಷಕರೇ, ನಾನು ಟೈಮ್ ವೇಸ್ಟ್ ಮಾಡಲ್ಲ. ಈಗಾಗಲೇ ವಾರ 21ರ ಸ್ಟಾರ್ ಸುವರ್ಣದ ಡೇಟಾವನ್ನು ಹೇಳ್ತೇನೆ. ವೀಕ್ಷಕರೇ, ಗೌರಿ ಶಂಕರ ಈ ವಾರ 1.7 ರೇಟಿಂಗ್ಸನ್ನು ತಗೊಂಡಿದೆ. ಶಾರದೆ ಕೂಡ 1.7 ರೇಟಿಂಗ್ಸನ್ನು ತಗೊಂಡಿದೆ. ಶ್ರೀದೇವಿ ಮಹಾತ್ಮೆ 2 ರೇಟಿಂಗ್ಸನ್ನು ತಗೊಂಡಿದ್ರೆ, ಆಸೆ ಧಾರಾವಾಹಿ 3.5 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ನನ್ನ ಜೊತೆ ನಿನ್ನ ಕತೆ ಸ್ಟಾರ್ ಸುವರ್ಣದ ನಂಬರ್ 1 ಧಾರಾವಾಹಿಯಾಗಿದೆ 4.1 ರೇಟಿಂಗ್ಸ್ನೊಂದಿಗೆ. ಸ್ನೇಹದ ಕಡಲಲ್ಲಿ ಧಾರಾವಾಹಿ 2.5 ತಗೊಂಡಿದ್ರೆ, ರೇಣುಕಾದೇವಿ 2.6 ಅನ್ನು ತಗೊಂಡಿದೆ ಹಾಗೂ ನೀನಾದೇ ನಾ 1.9 ಅನ್ನು ತಗೊಂಡಿದೆ. ಅವನು ಮತ್ತು ಶ್ರಾವಣಿ 1.6 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಸ್ಟಾರ್ ಸುವರ್ಣದ ಈ ವಾರದ ರೇಟಿಂಗ್ಸ್ಗಳು. ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣದ ಧಾರಾವಾಹಿ ಯಾವುದು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗಾದರೆ ಈಗ ಕಲರ್ಸ್ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ವಾರ 21ರ ಕಲರ್ಸ್ ಕನ್ನಡದ TRP ಹೀಗಿದೆ. ಕರಿಮಣಿ 2.9 ತಗೊಂಡಿದೆ. ದೃಷ್ಟಿ ಭಟ್ಟು 3.7 ತಗೊಂಡಿದೆ. ಭಾಗ್ಯಲಕ್ಷ್ಮಿ ನಂಬರ್ 1 ಧಾರಾವಾಹಿಯಾಗಿದೆ ಕಲರ್ಸ್ ಕನ್ನಡ, ಅದು 4.7 ರೇಟಿಂಗ್ಸ್ನೊಂದಿಗೆ. ಇನ್ನು ಮುದ್ದು ಸೊಸೆ 4.3, ನಿನಗಾಗಿ 3.9, ಭಾರ್ಗವಿ LLB 3.7, ಯಜಮಾನ 3.6, ರಾಮಾಚಾರಿ 2, ವಧು 0.9 ಹಾಗೂ 100 ಜನ್ಮಕ್ಕೂ 1.2 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದೇನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಜೀ ಕನ್ನಡದ ಧಾರಾವಾಹಿಗಳ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಇನ್ನು ವಾರ 21ರ ಜೀ ಕನ್ನಡದ ಧಾರಾವಾಹಿಗಳ ರೇಟಿಂಗ್ಸ್ ಹೀಗಿದೆ. ಸೀತಾರಾಮ ಕ್ಲೈಮ್ಯಾಕ್ಸ್ ಎಪಿಸೋಡ್ ಒಂದು ಟೆಲಿಕಾಸ್ಟ್ ಆಗಿತ್ತು. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸೀತಾರಾಮದ ಕ್ಯಾರೆಕ್ಟರ್ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೀತಾರಾಮದ ಕ್ಲೈಮ್ಯಾಕ್ಸ್ ಎಪಿಸೋಡ್ ನಮ್ಮ ಚಾನಲ್ನಲ್ಲಿ ಲಭ್ಯ ಇದೆ, ಸೊ ಮಿಸ್ ಮಾಡಿ ಅದನ್ನು ಕೂಡ ನೋಡಿ. ಇನ್ನು ಸೀತಾರಾಮದ ಕ್ಲೈಮ್ಯಾಕ್ಸ್ ಎಪಿಸೋಡ್ 2.9 ರೇಟಿಂಗ್ಸನ್ನು ತಗೊಂಡಿದೆ. ಶ್ರೀರಸ್ತು ಶುಭಮಸ್ತು 3.8 ರೇಟಿಂಗ್ಸನ್ನು ತಗೊಂಡಿದೆ. ಪುಟ್ಟಕ್ಕನ ಮಕ್ಕಳು 5.9 ರೇಟಿಂಗ್ಸನ್ನು ತಗೊಂಡಿದೆ. ಅಮೃತಧಾರೆ 7.2 ತಗೊಂಡಿದ್ರೆ. ಅಣ್ಣಯ್ಯ ಈ ಬಾರಿಯ ಜೀ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿದೆ ಹಾಗೂ ಕರ್ನಾಟಕದ ನಂಬರ್ 1 ಧಾರಾವಾಹಿಯಾಗಿ 7.9 ರೇಟಿಂಗ್ಸನ್ನು ತಗೊಂಡಿದೆ. ಲಕ್ಷ್ಮೀ ನಿವಾಸ 6.9 ತಗೊಂಡಿದ್ರೆ. ಶ್ರಾವಣಿ ಸುಬ್ರಹ್ಮಣ್ಯ 7.5 ತಗೊಂಡಿದೆ. ಇನ್ನು ನಾನಿನ್ನ ಬಿಡಲಾರೆ ಕೂಡ 7.5 ತಗೊಂಡಿದ್ರೆ. ಬ್ರಹ್ಮಗಂಟು 6.3 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ನಿಮ್ಮ ನೆಚ್ಚಿನ ಜೀ ಕನ್ನಡದ TRPಗಳು. ನಿಮ್ಮ ನೆಚ್ಚಿನ ಜೀ ಕನ್ನಡದ ಧಾರಾವಾಹಿ ಯಾವುದನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಈಗ ಟಾಪ್ 15 ಧಾರಾವಾಹಿಗಳು ಯಾವ್ದು ಅಂತ ನೋಡ್ಕೊಂಬರೋಣ. ಫಸ್ಟ್ ಪ್ಲೇಸ್ನಲ್ಲಿ ಇದೆ ಅಣ್ಣಯ್ಯ. ಸೆಕೆಂಡ್ ಪ್ಲೇಸ್ನಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಇದ್ರೆ. ಥರ್ಡ್ ಪ್ಲೇಸ್ನಲ್ಲಿ ನಾನಿನ್ನ ಬಿಡಲಾರೆ. ಫೋರ್ತ್ ಪ್ಲೇಸ್ನಲ್ಲಿ ಅಮೃತಧಾರೆ. ಫಿಫ್ತ್ ಪ್ಲೇಸ್ನಲ್ಲಿ ಲಕ್ಷ್ಮೀ ನಿವಾಸ. ಸಿಕ್ಸ್ತ್ ಪ್ಲೇಸ್ನಲ್ಲಿದೆ ಬ್ರಹ್ಮಗಂಟು. ಸೆವೆಂತ್ ಪ್ಲೇಸ್ನಲ್ಲಿದೆ ಪುಟ್ಟಕ್ಕನ ಮಕ್ಕಳು. 8th ಪ್ಲೇಸ್ನಲ್ಲಿದೆ ಭಾಗ್ಯಲಕ್ಷ್ಮಿ. 9th ಪ್ಲೇಸ್ನಲ್ಲಿದೆ ಮುದ್ದು ಸೊಸೆ. 10th ಪ್ಲೇಸ್ನಲ್ಲಿದೆ ನಿನ್ನ ಜೊತೆ ನನ್ನ ಕತೆ. 11th ಪ್ಲೇಸ್ನಲ್ಲಿದೆ ನಿನಗಾಗಿ. 12th ಪ್ಲೇಸ್ನಲ್ಲಿದೆ ಶ್ರೀರಸ್ತು ಶುಭಮಸ್ತು. 13th ಪ್ಲೇಸ್ನಲ್ಲಿದೆ ಭಾರ್ಗವಿ LLB. 15th ಪ್ಲೇಸ್ನಲ್ಲಿದೆ ಯಜಮಾನ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಟೋಟಲ್ ಆಗಿ ಧಾರಾವಾಹಿ ಯಾವುದು, ನಿಮ್ಮ ನೆಚ್ಚಿನ ಶೋ ಯಾವುದು, ನಿಮ್ಮ ನೆಚ್ಚಿನ ಚಾನಲ್ ಯಾವುದು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ದಸರಾದ ಒಳಗೆ ನಮ್ಮ ಚಾನಲ್ 100,000 ಸಬ್ಸ್ಕ್ರೈಬರ್ಸ್ನ ಮುಟ್ಟಕ್ಕೆ ನಿಮ್ಮ ಸಹಾಯ ನಮಗೆ ಬೇಕಿದೆ. ಆದ್ದರಿಂದ ನಿಮ್ಮ ಸ್ನೇಹಿತರು ಹಾಗೂ ರಿಲೇಟಿವ್ಸ್ಗೆ ಮಿಸ್ ಮಾಡದೆ ನಮ್ಮ ಚಾನಲನ್ನು ಹೇಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಕೂಡ ಮಿಸ್ ಮಾಡದೆ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ವೀಕ್ಷಕರೇ. ಅಲ್ಲಿ ತನಕ ಶುಭರಾತ್ರಿ.